ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ದೇಶದಲ್ಲಿ ಈಗ ತೈಲ ದರ ಏರಿಕೆ ಆಗ್ತಾ ಇದೆ. ಕಳೆದ 10 ದಿನಗಳಲ್ಲಿ 3ನೇ ಬಾರಿಗೆ ತೈಲ ದರ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗಿದೆ. ಹಾಗಾದ್ರೆ ಏನು ರೀಸನ್, ಏನಾಗ್ತಾ ಇದೆ ದೇಶದಲ್ಲಿ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ KPCC ಲೀಗಲ್ ಸೆಲ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆದಂತಹ ಅನಂತ್ ನಾಯ್ಕ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನು ಮಾತನಾಡ್ತಾನೆ. ಸರ್ ನಮಸ್ತೆ. ನಮಸ್ತೆ ಸರ್, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, ಫಸ್ಟ್ ರಿಯಾಕ್ಷನ್? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಆಗ್ತಾ ಇದೆಯಲ್ಲ, ಅದನ್ನು ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಬಡವರಿಗೆ, ಜನಸಾಮಾನ್ಯರಿಗೆ ಅದನ್ನು ಹೊರೆಯನ್ನು ಹೊರಿಸ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಿರೋದು ಕೇಂದ್ರ ಸರ್ಕಾರದಿಂದ ಅಲ್ಲ, ಜಾಗತಿಕವಾಗಿ ನಡೀತಾ ಇರುವಂತಹ ಕೆಲವೊಂದು ವಿಚಾರಗಳು. ಯುದ್ಧ ಆಗ್ತಾ ಇದೆ, ಇರಾನ್ ಇಸ್ರೇಲ್ ಯುದ್ಧದಿಂದ ಆಗ್ತಾ ಇದೆ, ಕಚ್ಚಾ ತೈಲ ಸಿಗ್ತಾ ಇಲ್ಲ. ಈ ರೀಸನ್ಸ್ಗಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜಾಗತಿಕವಾಗಿ ಯುದ್ಧಗಳು ನಡೀತಾ ಇರೋದು ಗೊತ್ತಿರುವಂಥ ಸಂಗತಿನೇ. ಸೇಮ್ ಟೈಮ್ ಅದರಿಂದ ಬಿಕ್ಕಟ್ಟು ಕೂಡ ಇದೆ ಅನ್ನೋದು ಗೊತ್ತಿರುವಂಥ ಸಂಗತಿನೇ. ಆದರೆ ಈ ಬಿಕ್ಕಟ್ಟನ್ನು ನಿರ್ವಹಣೆ ಮಾಡೋದಕ್ಕೆ ಭಾರತ ದೇಶಕ್ಕೆ ಸಾಮರ್ಥ್ಯ ಮತ್ತು ಶಕ್ತಿ ಇದೆ. ಆ ಸಾಮರ್ಥ್ಯ ಶಕ್ತಿಯನ್ನು ನಮ್ಮ ಪಾರ್ಲಿಮೆಂಟು ಮತ್ತು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಈ ಸಾಂವಿಧಾನಿಕವಾದಂಥ ಹಕ್ಕುಗಳನ್ನು ಬಳಸ್ಕೊಂಡು ನಮ್ಮ ವಿದೇಶಾಂಗ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡೋದರಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಯುದ್ಧ ನಡೀತಾ ಇರ್ಬೋದು, ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಯಾರ ಜೊತೆ ನಿಲ್ಲಬೇಕು ನಾವು ಇವತ್ತಿನವರೆಗೂ ಅದು ಸ್ಪಷ್ಟಪಡಿಸೋದಕ್ಕಾಗ್ತಾ ಇಲ್ಲ. ಅದರ ವಿದೇಶಾಂಗ ನೀತಿಯನ್ನು ಸ್ಪಷ್ಟಪಡಿಸೋದಕ್ಕೆ ಆಗಲಿಲ್ಲ. ಯುದ್ಧದ ಪರಿಣಾಮಗಳು ಏನೇನು ಅಂತಂದೇಳಿ ನಮಗಷ್ಟೇ ಅಲ್ಲ, ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೂ ಅದು ಬೀರ್ತಾ ಇದೆ. ಬೇರೆ ದೇಶಗಳಲ್ಲೇ ತೈಲದ ಬಿಕ್ಕಟ್ಟು ಇಲ್ದಿರೋದು ನಮಗೆ ಯಾಕೆ ಅಷ್ಟೊಂದು ಬಿಕ್ಕಟ್ಟು ಬರ್ತಾ ಇದೆ? ಅದನ್ನು ಪರಿಹರಿಸೋದ್ರಲ್ಲಿ, ಅದನ್ನು ಸರಿಪಡಿಸೋದ್ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಸಂಪೂರ್ಣ ವಿಫಲರಾಗಿದ್ದಾರೆ. ಮತ್ತು ಅದಕ್ಕೆ ಕೊಡ್ತಾ ಇರುವಂಥ ತೆರಿಗೆ ಇದೆಯಲ್ಲ, ಕೇಂದ್ರ ಸರ್ಕಾರ ಹಾಕ್ತಾ ಇರುವಂಥ ತೆರಿಗೆ ಇದೆಯಲ್ಲ, ಅದು ದುಪ್ಪಟ್ಟಿದೆ. ಕನಿಷ್ಠ ಆ ತೆರಿಗೆಯನ್ನು ಕಡಿತ ಮಾಡಿದರೆ ನಮ್ಮ ಜನರಿಗೆ ಕಡಿಮೆ ದರದಲ್ಲಿ ತೈಲವನ್ನು ಕೊಡ್ಬೋದು ಮತ್ತು ಸರಾಗವಾಗಿ ಸರಳವಾಗಿಯೂ ತೈಲವನ್ನು ಕೊಡ್ಬೋದು. ಇದನ್ನು ಕೊಡಬೇಕಂತಂದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಇಚ್ಛಾಶಕ್ತಿ ಬೇಕು. ಈ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡೋದರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಸೋತಿದೆ. ಓಕೆ, ಈ ಹಿಂದೆ UPA ಸರ್ಕಾರ ಇದ್ದಾಗಲೂ ಕೂಡ ತೈಲ ದರ ಹೆಚ್ಚಳ ಆಗ್ತಾ ಇತ್ತು. ಸೊ ಈಗ BJP ಅಧಿಕಾರದಲ್ಲಿದೆ. ಸೊ ಇದ್ರ ಬಗ್ಗೆ ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಈ ಹಿಂದೆ UPA ಸರ್ಕಾರ ಇದ್ದಾಗ ತೈಲ ದರ ಜಾಸ್ತಿ ಆಗ್ತಿತ್ತಲ್ವಾ? ನೀವು UPA ಸರ್ಕಾರ ಇದ್ದಾಗ ಅಥವಾ BJP ಹತ್ರ ಹಿಂದಿನ ಸರ್ಕಾರಗಳು ಇದ್ದಾಗಲೂ ಕೂಡ ತೈಲ ಬೆಲೆ ಏರಿಕೆ ಆಗಿದೆ. ಈ ಪ್ರಮಾಣದಲ್ಲಿ ಆಗಿದೆಯಾ? ಇವರು ವರ್ಷಕ್ಕೆ ಎಷ್ಟು ಸಲ ಹೆಚ್ಚಳ ಮಾಡೋದು, ತಿಂಗಳಿಗೆ ಎಷ್ಟು ಸಲ ಹೆಚ್ಚಳ ಮಾಡೋದು, ಮತ್ತು ಎಷ್ಟೆಷ್ಟನ್ನು ಹೆಚ್ಚಳ ಮಾಡೋದು ನೋಡಿದ್ವಲ್ಲ. ಮೊನ್ನೆ ಗ್ಯಾಸ್ ಬೆಲೆಯನ್ನು ಏಕ್ದಮ್ 990ಕ್ಕೂ ಹೆಚ್ಚು ರೂಪಾಯಿಗಳನ್ನು ಹೆಚ್ಚು ಮಾಡಿದರು. ಇತಿಹಾಸದಲ್ಲಿ ಯಾರಾದರೂ ಕಾಂಗ್ರೆಸ್ನವರು, UPAನವರು ಅಥವಾ ಬೇರೆ ಯಾವುದಾದ್ರೂ ಪಕ್ಷದವರು ಇಷ್ಟೊಂದು ಬೆಲೆ ಏರಿಕೆಯನ್ನು ಮಾಡಿರಲಿಲ್ಲ. ಇವರಿಗೆ ಜನಸಾಮಾನ್ಯರ ಬದುಕು ಮುಖ್ಯ ಅಲ್ಲ. BJP ಇವರಿಗೆ ಅದೇ ಬಂಡವಾಳಶಾಹಿಗಳಿಗೆ ಅಂದರೆ ಬೇಕಾದರೆ ಅವ್ರದ್ದು ಸಾಲ ಮನ್ನಾ ಮಾಡ್ತಾರೆ, ಅವರಿಗೆ ರಿಯಾಯಿತಿಗಳನ್ನು ಕೊಟ್ಬಿಡ್ತಾರೆ, ಅವ್ರಿಗೆ ಸರ್ಕಾರದ ಸಬ್ಸಿಡಿಗಳನ್ನು ಕೊಟ್ಬಿಡ್ತಾರೆ, ಅವರಿಗೆ ಅವ್ರ ಲೋನನ್ನೆಲ್ಲವನ್ನೂ ಮನ್ನಾ ಮಾಡಿ ಅವರಿಗೆ ಸಹಾಯ ಮಾಡ್ತಾರೆ. ಆದರೆ ಬಡವರ ಪ್ರಶ್ನೆ ಏನು? ಬೆಲೆ ಏರಿಕೆ ಅಂದರೆ BJPಗೆ ಸ್ಪಷ್ಟವಾಗಿ ಬಡವರ, ಜನಸಾಮಾನ್ಯರ ಪ್ರಶ್ನೆಗಳನ್ನು ಇತ್ಯರ್ಥಪಡಿಸುವಂಥ ಮನಸ್ಥಿತಿ ಇಲ್ಲ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ಓಕೆ, ಈ ನೀವು ಹೇಳ್ತಾ ಇದ್ವಿ ಈ ಹಿಂದೆ UPA ಸರ್ಕಾರ ಇದ್ದಾಗಲೂ ಕೂಡ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿತ್ತು ಅಂತ ಹೇಳಿ. 2004ರಿಂದ 2014ರವರೆಗೆ UPA ಸರ್ಕಾರ ಇತ್ತು. ಆಗ 113% ದರ ಏರಿಕೆ ಆಗಿತ್ತು ಪೆಟ್ರೋಲ್ ಡೀಸೆಲ್ದು. ಈಗ 2014ರಿಂದ 2026ರವರೆಗೆ 57% ಮಾತ್ರ ಜಾಸ್ತಿ ಆಗಿದೆ. ನೀವು ಪರ್ಸೆಂಟ್ ಲೆಕ್ಕ ತಗೊಂಡ್ರೆ ಆ ಥರ ಹೇಳ್ಬೋದು ನೀವು. ಅವತ್ತಿನ ಸಂದರ್ಭದಲ್ಲಿ ಇದ್ದಂಥ ಬಿಕ್ಕಟ್ಟೆ ಬೇರೆ. ಹೇರಳವಾಗಿ ಇವತ್ತು ನಮಗೆ ಅವಕಾಶ ಇದೆ. ಇವ್ರು ಹೇಳಿದ್ದೇನು, ನಾನು ವಿಶ್ವಗುರು, ಇಡೀ ವಿಶ್ವ ನನ್ನ ಕಂಟ್ರೋಲ್ನಲ್ಲಿದೆ, ಇಡೀ ವಿಶ್ವ ನಾನು ಹೇಳ್ದಂಗೆ ಕೇಳ್ತದೆ ಅಂತೇಳಿ ಇವರು ಅಧಿಕಾರಕ್ಕೆ ಬಂದಿರೋದು. ನಾವು ಬೆಲೆ ಏರಿಕೆನೇ ಮಾಡಲ್ಲ ಅಂತೇಳಿ ಇವರು ಬಂದಿದ್ದು. ಇದೇ ಮಾನ್ಯ ನರೇಂದ್ರ ಮೋದಿಯವರು ಚುನಾವಣಾ ಪೂರ್ವ ಭಾಷಣಗಳನ್ನು ನೀವು ಕೇಳಿ, ಕಾಂಗ್ರೆಸ್ಸಿನ ವಿರುದ್ಧ, UPA ವಿರುದ್ಧ ಈ ಬೆಲೆ ಏರಿಕೆಗಳನ್ನು ಇಟ್ಕೊಂಡು ಎಷ್ಟು ಹೀನಾಮಾನವಾಗಿ ಮಾತಾಡಿದ್ದಾರೆ ಅಂತಂದೇಳಿ. ಯಾಕೆ ಅವರು ಈ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ? ಹಾಗಾದರೆ ಬರೀ ಈ ತೈಲ ಬೆಲೆಗೆ ಅಷ್ಟೇ ಅಲ್ಲ, ನೀವು ರೈತರಿಗೆ ಗೊಬ್ಬರ ಸಿಗ್ತಾ ಇದೆ, ಇವತ್ತು ರೈತರು ದಿವಾಳಿ ಆಗಿದ್ದಾರೆ, ರೈತರ ಪರವಾಗಿ ಅವ್ರು ಮಾತನಾಡ್ತಾ ಇಲ್ಲ. ಇವು ನಿರುದ್ಯೋಗ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು ಕೋಟಿ ಉದ್ಯೋಗ ಕೊಟ್ಟಿದ್ದಾರೆ? ಲೆಕ್ಕ ಕೊಟ್ಟಿದ್ದಾರಾ? ಇಲ್ಲ. ಇವು ಒಂದೇ ಕ್ಷೇತ್ರವಲ್ಲ, ಎಲ್ಲ ಕ್ಷೇತ್ರಕ್ಕೂ ಕೂಡ BJPಯವರು ಏನು ಮಾಡಿಲ್ಲ ಅನ್ನೋಂಥದ್ದನ್ನು ಇವತ್ತು ಜನತೆಗೆ ಅರ್ಥ ಆಗಿದೆ. ಆ ಕಾರಣಕ್ಕಾಗಿಯೇ ಅವರಿಗೆ ಒಂದು ಸೋಲಿನ ಭೀತಿ ಬರ್ತಾ ಇರೋದ್ರಿಂದ ಆ ಭೀತಿಯಿಂದ ತಪ್ಪಿಸೋಕ್ಕೆ ಬೇರೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಜನಸಾಮಾನ್ಯರು. ಓಕೆ, ಈಗ ನೀವು ಹೇಳ್ತಾ ಇದ್ರಲ್ವಾ, BJPಯವರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. UPA ಸರ್ಕಾರ ಇದ್ದಾಗ ತೈಲ ಬಾಂಡ್ಗಳನ್ನು ಖರೀದಿ ಮಾಡಿತ್ತು, 2 ಲಕ್ಷ ಕೋಟಿ ಸಾಲವನ್ನು ಮಾಡಿಕೊಂಡಿತ್ತು. ನಾವು ಅಧಿಕಾರಕ್ಕೆ ಬಂದ ನಂತರ ಬಡ್ಡಿ ಸಹಿತ ನಾವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದ್ದೀವಿ. ಸೊ UPA ಮಾಡಿದ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಲ ತೀರಿಸಿದ್ದಾರೆ? ಶ್ವೇತಪತ್ರವನ್ನು ಹೊರಡಿಸಲಿ ನೋಡೋಣ.
ಯಾವ ಕಂಪನಿ ಶಾಲೆಗಳನ್ನು ತೀರಿಸಿದ್ದಾರೆ, ಯಾವ ಬಡಬಗ್ಗರಿಗೆ, ರೈತರಿಗೆ, ಕಾರ್ಮಿಕರಿಗೆ ಇದರಿಂದ ಬಂದಿರೋ ಲಾಭವನ್ನು ಹಂಚಿದ್ದಾರೆ ಅಂತ ತೋರಿಸಲಿ. ಸುಮ್ಮನೆ ಹೇಳಿದ್ದಷ್ಟೇ, ಆರೋಪಕ್ಕಾಗಿ ಆರೋಪ ಮಾಡೋದನ್ನು ಇವ್ರು ನಿಟ್ಬಿಡ್ಬೇಕು. ಈಗ BJP-ಅವ್ರಿಗೆ ನಾನು ವಿನಂತಿ ಮಾಡೋದು, ನಿಮಗೆ ನೀವು ಆರೋಪ ಮಾಡೋದಕ್ಕೆಲ್ಲ ಅಧಿಕಾರ ಕೊಟ್ಟಿರೋದು ನಾವು, ದೇಶವನ್ನು ನಡೆಸೋದಕ್ಕೆ, ಅಭಿವೃದ್ಧಿಯನ್ನು ಮಾಡೋದಕ್ಕೆ. ನೀವು ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳಿದ್ರಿ, ಯಾಕೆ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ? ಅದು ಏನು, ಯಾವ ನೀತಿ ನಿಯಮಗಳೇ ಇಲ್ಲ ಬೆಲೆ ಏರಿಕೆ ಮಾಡೋದಕ್ಕೆ. ಯಾವಾಗ ಮಾಡಬೇಕನ್ನೋಂಥದ್ದು ಗೊತ್ತಿಲ್ಲ, ಬೇಕಾದಾಗ ಬೆಲೆಗಳನ್ನು ಏರಿಕೆ ಮಾಡಿಬಿಡ್ತೀರಿ. ಏನು ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳದ ಎಲೆಕ್ಷನ್ ಮುಗಿದ ಮಾರನೇ ದಿನವೇ ಬೆಲೆ ಏರಿಕೆ ಮಾಡ್ಬೇಕಂತಂದ್ರೆ ಅರ್ಥ ಏನು? ಹಿಂದೆ ನೋಡಿ, ನೀವು ಬೆಲೆ ಏರಿಕೆ ಬಗ್ಗೆ ಮಾತನಾಡುವಾಗ ಎಲೆಕ್ಷನ್ ಬಗ್ಗೆ ಮಾತನಾಡ್ತಿದ್ವಿ. ಈಗ ಯಾವುದೇ ರಾಜಕೀಯ ಪಕ್ಷ ಆದರೂ ಕೂಡ ಎಲೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡಲ್ಲ. ಅದು ಕಾಂಗ್ರೆಸ್ ಇದ್ರೂ ಕೂಡ, BJP ಇದ್ರೂ ಕೂಡ. ಈಗ ಎಲೆಕ್ಷನ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರವು ಕೂಡ ದರ ಕಡಿಮೆ ಮಾಡಿದ್ದನ್ನು ನೋಡಿದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ರಾಜಕೀಯ ಆಗುತ್ತಲ್ವಾ? ನೀವು ಆರೋಪನೆ ಮಾಡ್ತಿರೋದು ನೋಡಿ, ಕಾಂಗ್ರೆಸ್ಸಿಗೂ ಮತ್ತು BJP-ಗೂ ನಾವು ಹೋಲಿಕೆ ಮಾಡೋದಕ್ಕೆ ಆಗೋದಲ್ಲಂದರೆ, ಕಾಂಗ್ರೆಸ್ ಯಾವಾಗಲೂ ಬಡವರು, ಮಧ್ಯಮ ವರ್ಗದ ಜನ, ಕೂಲಿ ಕಾರ್ಮಿಕ, ದಮನಿತರ ಪರವಾಗಿ ಯೋಚನೆ ಮಾಡುತ್ತೆ. BJP-ಅವರು ಇಡೀ ಅವರ ಪಾಲಿಸಿಯನ್ನು ನೋಡ್ಕೊಂಬಂದು ಇಷ್ಟು ವರ್ಷಗಳ ಆಳ್ವಿಕೆಯಲ್ಲಿ ಅದಾನಿ, ಅಂಬಾನಿಯವರಿಗೆ ತೆರಿಗೆ ವಿನಾಯಿತಿ ಅವಕಾಶಗಳನ್ನು ಕಲ್ಪಿಸಿದ್ದನ್ನು ಬಿಟ್ಟರೆ, ನಮ್ಮ ಸರ್ಕಾರಿ ಸ್ವಾಮ್ಯದ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಿಂದ ಹಿಡಿದು ಸರ್ಕಾರಿ ಭೂಮಿ, ಕಂಪನಿ ಎಲ್ಲವನ್ನೂ ಕೂಡ ಅವರಿಗೆ ವರ್ಗಾವಣೆ ಮಾಡೋದು, ಅವರಿಗೆ ಖಾಸಗೀಕರಣ ಮಾಡೋದನ್ನು ಬಿಟ್ಟರೆ ಇದನ್ನು ಏನು ಮಾಡಿಲ್ಲ. ಅವರಿಗೆ ಬೆಲೆ ಏರಿಕೆ ಮಾಡೋದಕ್ಕೆ ಅವ್ರಿಗೆ ನಿಯಮನೇ ಇಲ್ಲ. ಬೆಲೆ ಏರಿಕೆ ಜಾಗತಿಕವಾದಂತಹ ಪ್ರಶ್ನೆ ಬಂದಾಗ ಅಥವಾ ದೇಶದ ಆರ್ಥಿಕ ಪ್ರಶ್ನೆ ಬಂದಾಗ ನಿಜವಾಗಲೂ ಕೂಡ ಅಗತ್ಯ ಇರುವಷ್ಟನ್ನು ಮಾಡಬೇಕಾಗ್ತದೆ. ಈಗ ಅಗತ್ಯ ಇಲ್ಲ. ಎಷ್ಟು ಆಫ್ಟರ್ ಕೋವಿಡ್ಡು, ಡಿಮಾನಿಟೈಸೇಷನು ಈ ದೇಶ ತತ್ತರಿಸ್ತಾ ಇದೆ. ಆರ್ಥಿಕವಾಗಿ ನಾವು ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿದ್ದೀವಿ. ಸಂಕಷ್ಟದ ಸ್ಥಿತಿಯಲ್ಲಿ ನೀವು ಈ ದರವನ್ನು ಹೆಚ್ಚಳ ಮಾಡಿಬಿಟ್ರೆ ಜನಸಾಮಾನ್ಯರ ಬದುಕೇನಾಗಬೇಕು? ಹಾಗಾಗಿ UPN-ಅವ್ರು ಮಾಡಿದರು, ನಾವು ಮಾಡಿದ್ದೀವಿ, UPN-ಅವ್ರು ಮಾಡಿದರು, ನಾವು ಮಾಡಿದ್ದೀವಿ, ಕಾಂಗ್ರೆಸ್ನವ್ರು ಮಾಡಿದ್ದಾರೆ, ನಾವು ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಲ್ವ ದೇಶದ ಜನತೆ. ಅದೇ ತಪ್ಪುಗಳನ್ನು ನೀವ್ಯಾಕೆ ಮಾಡ್ತಾ ಇದ್ದೀರಿ? ನೀವು ಸತ್ಯರಿಚಂದ್ರರಾಗಿ ದೇಶವನ್ನು ನಡೆಸಬೇಕಾಗಿತ್ತಲ್ಲ. ವಿಶ್ವಗುರು ಅಂತಂದು ಹೇಳ್ಕೊಳ್ಳೋರು ಈ ದೇಶವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬುದ್ರಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಧಿಕಾರದಲ್ಲಿ ಯಾಕೆ ಇರ್ತೀರಿ ನೀವು? ಈ ಪ್ರಶ್ನೆಯನ್ನು ಜನಸಾಮಾನ್ಯರು ಈಗಾಗಲೇ ಕೇಳಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ತಪ್ಪುಗಳನ್ನು ತೋರಿಸಿ ತಾವು ಬಚಾವಾಗೋದಿದೆಯಲ್ಲ, ಇದು ಅಭಿವೃದ್ಧಿ ಮಾಡೋದಕ್ಕೆ ನಿಂತಿರುವಂಥ ನಾಯಕತ್ವದ ಗುಣಲಕ್ಷಣಗಳು ಅಲ್ವೇ ಅಲ್ಲ.